ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ನೀಡ್ತಾ ಇದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಸಿಕ್ಕುವಂಥ ವಸ್ತುಗಳಿಂದ ನಮಗೆ ಬರುವಂಥ ಕಾಯಿಲೆಗಳನ್ನು ತೊಲಗಿಸ್ಬೋದು. ಅದನ್ನು ಬಿಟ್ಟು ನಾವು ರಾಸಾಯನಿಕ ಮೊರೆ ಹೋಗಿ ಅನೇಕ ಕಾಯಿಲೆಗಳನ್ನು ತರಿಸ್ಕೋಬಾರದು. ಈಗ ನಾವೇನು ಮಾಡ್ತಾಯಿದ್ದೀವಿ, ಎಲ್ಲಕ್ಕೂ ರೆಡಿಮೇಡ್ ಹಪ್ಪಳ, ರೆಡಿಮೇಡ್ ದೋಸೆ, ರೆಡಿಮೇಡ್ ಇಡ್ಲಿ, ರೆಡಿಮೇಡ್ ಚಟ್ನಿ, ರೆಡಿಮೇಡ್ ಗಂಡ, ರೆಡಿಮೇಡ್ ಮಕ್ಕಳು ಎಲ್ಲ ರೆಡಿಮೇಡ್ ಆಗಿಬಿಟ್ಟು ಈ ರೆಡಿಮೇಡಿಂದ ನಾವು ಅನೇಕ ರೀತಿಯ ಕಾಯಿಲೆಗಳನ್ನು ತರಿಸ್ಕೊತಾಯಿದ್ದೀವಿ. ಆ ರೆಡಿಮೇಡ್ ಬಿಟ್ಟು ನಾವು ಸ್ವಂತ ತಯಾರು ಮಾಡಿಕೊಳ್ಳೋದು ಕಲಿಬೇಕು. ಈ ಉರಿ ಮೂತ್ರ ಅಂತಾರೆ. ಉರಿ ಮೂತ್ರ ಅಂದರೆ ನೀರು ಕಡಿಮೆ ಕುಡಿಯೋದು, ಅತಿ ಉಷ್ಣತೆ ಆದಾಗ ಮೂತ್ರ ವಿಸರ್ಜನೆ ಮಾಡುವಾಗ ಒಂದೊಂದು ತೊಟ್ಟೆ ಡ್ರಾಪ್ ಬೀಳ್ತದೆ. ಆ ಸಮಯದಲ್ಲಿ ಉರಿ ಬರ್ತದೆ. ಹೆಣ್ಮಕ್ಳಿಗಾಗಲಿ ಗಂಡಸ್ರಿಗಾಗಲಿ ಯಾರಿಗಾಗಲಿ ಉರಿ ಬರ್ತದೆ. ಆ ಉರಿ ಮೂತ್ರನ ತಡೆಯಲು ನಮ್ಮಲ್ಲಿ ಇರುವಂತಹ ವಸ್ತುಗಳೆಂದರೆ ಜೀರಿಗೆ ಅಂದರೆ ಪುಡಿ ಮಾಡ್ಕೋಬೇಕು, ಧನಿಯಾ ಇದು ಸಹ ಪುಡಿ ಮಾಡಬೇಕು. ಇದೊಂದು ಟೀ ಸ್ಪೂನು, ಅದೊಂದು ಟೀ ಸ್ಪೂನು 1 ಲೀಟ್ರ್ ನೀರಿಗೆ ಹಾಕಿ ಚೆನ್ನಾಗಿ ಬಾಯ್ಲ್ ಆದಮೇಲೆ ಅದನ್ನು ತಣ್ಣಗೆ ಮಾಡಿ ನಂತರ ಅದನ್ನು ಹಂಗೆ ಬಗ್ಸ್ಕೊಳ್ಳೋದು, ಕಲಿಸ್ಬಾರ್ದು. ಈ ಗಸಿ ಏನದು ಇದ್ದರೆ ಅದೇ ತಳದಲ್ಲಿ ಕುತ್ಕೊತದೆ. ಈಗ ಈ ಪಾತ್ರೆಯಿಂದ ನೀರನ್ನು ಗ್ಲಾಸ್ ಬಗ್ಸ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಆ ನೀರನ್ನು 1 ಲೀಟ್ರ್ ನೀರು ಕಂಪ್ಲೀಟ್ ಮಾಡಬೇಕು. ಆಗ ಈ ಉರಿ ಮೂತ್ರವನ್ನು ನಿಲ್ಲುತ್ತೆ. ಆಕಸ್ಮಿಕ ಸಣ್ಣ ಮಕ್ಕಳಿದ್ದರೆ ಅವರು ಇದನ್ನು ಕುಡಿಲಿಕ್ಕೆ ಹಿಂಜರಿಸ್ತಾರೆ. ಕಾರಣ ಅವರಿಗೆ ರುಚಿಕರ ಬೇಕಾಗುತ್ತಲ್ಲ, ಆದ್ದರಿಂದ ಸ್ವಲ್ಪ ಕಲ್ಲು ಸಕ್ಕರೆ ಅಥವಾ ಜೇನುತುಪ್ಪ ಹಾಕಿ ಮಕ್ಕಳು ಕೊಡ್ಬೋದು. ಈ ಥರ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂಥ ಉಷ್ಣತೆಯನ್ನು ತೆಗೆದು ಆ ಉರಿ ಮೂತ್ರವ ನಿವಾರಣೆ ಮಾಡುತ್ತೆ. ನಮಸ್ಕಾರ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಲಿ, ಎಲ್ಲರೂ ನೋಡಲಿ. ಪ್ರತಿಯೊಬ್ಬರು ನನಗೆ ಅವರ ಡಾಕ್ಟರ್. ನಮಸ್ಕಾರ ಸ್ನೇಹಿತರೆ.